ಕಾಂಗ್ರೆಸ್ನ ನಾಯಕ BK ಹರಿಪ್ರಸಾದ್ ಅವರು ಸುಮ್ಮನಿದ್ರೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳ ಮೇಲೆ ದೊಡ್ಡ ತಿರುಗೇಟುಗಳನ್ನು ಕೊಡ್ತಿರ್ತಾರೆ, ಟಾಂಗ್ಗಳನ್ನು ಕೊಡ್ತಿರ್ತಾರೆ. ಅಂಥದ್ರಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಬಿಡ್ತಾರ? ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪೆಟ್ರೋಲ್ ಮಿತವ್ಯಯ ಮಾಡಿ ಅಂತ ಹೇಳ್ತಿದ್ದಾರೆ. ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ತಮ್ಮ ಮನೆಯಲ್ಲಿ ಮೊದಲು ಮಿತವ್ಯಯವನ್ನ ಆರಂಭ ಮಾಡಲಿ, ಇವರಂಥ ಅಸಮರ್ಥ ದೇಶದ ಪ್ರಧಾನಿಯನ್ನ ಯಾವತ್ತೂ ಕೂಡ ನೋಡಿಲ್ಲ, ಈ ರೀತಿಯಾಗಿ ಹರಿಹಾಯ್ದಿದ್ದಾರೆ. ಮೊದಲು ವರ್ಕ್ ಫ್ರಮ್ ಹೋಮ್ ಅನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರಂಭಿಸಲಿ. ಬೆಂಜ್ ಕಾರ್ ಬೇಕು, ಯಾಕೆ ಕಮರ್ಷಿಯಲ್ ಫ್ಲೈಟ್ನಲ್ಲಿ ಓಡಾಡಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಫಿಯಟ್ ಕಾರ್ನಲ್ಲಿ ಇಟ್ಕೊಂಡಿದ್ರು, ಫಿಯಟ್ ಕಾರ್ನಲ್ಲಿ ಓಡಾಡ್ತಾ ಇದ್ರು. ಮಿತವ್ಯಯದ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳೋದು ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ. ಅದೋ ಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂಥ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ದೇಶ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟರೇನು ಸಹ ಅದನ್ನು ಬಾಲಿಶ ಹೇಳಿಕೆ ಅಂತ ಅದನ್ನು ತಳ್ಳಾಕಿದ್ರು. ಯಾಕಂದರೆ ಇವ್ರಿಗೆ 4 ತಿಂಗಳು ಎಲ್ಲಿ ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳ ಚುನಾವಣೆಯಲ್ಲಿ ಎಲ್ಲೋದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರನ್ನ, ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಭಾಳಷ್ಟು ನಾವು ಶೇಖರಣೆ ಮಾಡಿಟ್ಟಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂಥೇಳಿ ಭಾಷಣ ಬಿಗ್ದಿದ್ದು. ಈಗ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮಿತವ್ಯಯವನ್ನು ಮಾಡಿ ಅಂತ ಹೇಳಿ. ಅಂದರೆ ಆಸ್ಟೆರಿಟಿ ಮೆಷರ್ಸ್. ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನ ಆ ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ನ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತು ಫಾರಿನ್ ಟೂರ್ ಹೋಗಬೇಡಿ ಅಂತ ಹೇಳಿದವರು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ, ಅದರಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಭಾಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಚಿನ್ನ ಖರೀದಿ ಮಾಡೋದು ನಿಲ್ಲಿಸಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರಲಿಲ್ವ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ಕೆ ಹೋದಾಗ ಅವಾಗ ಕಾಣಲಿಲ್ವಾ? ಅಥವಾ ಸಿಕ್ಕಿಮಲ್ಲಿ ಹೋದಾಗ ಫುಟ್ಬಾಲ್ ಆಡೋಕ್ಕೆ ಹೋದಾಗ ಕಾಣಲಿಲ್ವಾ? ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡೋಕ್ಕೆ 1000 ಜನ ಕರ್ಕೊಂಡು ಹೋದ್ರಲ್ಲ. ಬೆಂಗಾಲಲ್ಲಿ ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡಬೇಕಂದ್ರೆ 100 ಕೋಟಿ ರೂಪಾಯಿ ಬೇಕು. ಎಲ್ಲ ಹಣ ಎಲ್ಲಿಂದ ಬಂತಂತೆ? ಇವರು ಮಾಡೋದು ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಪ್ರಾಕ್ಟೀಸ್ ಬಿಫೋರ್ ಪ್ರೀಚಿಂಗ್ ಅಂತ ಹೇಳಿ. ನಾವು ಏನು ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅದನ್ನು ಮೊದಲು ನಾವು ಅನುಸರಿಸಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಬೇಕು ಅಂಥೇಳಿ ತಮ್ಮ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡಲಿ. ಇವರು ಏನು ಮಲೇಷ್ಯಾ ಅಥವಾ ಇಂಡೋನೇಷ್ಯಾದಿಂದ ನಾಯಿಕೋಡೆನ ಕರ್ಕೊಂಬಂದು ತಿಂತಾರೆ, ಅದನ್ನು ನಿಲ್ಲಿಸ್ಬೇಕು. ಯಾಕಂದರೆ ಆ ಮಶ್ರೂಮ್ ಅನ್ನೋದಕ್ಕೆ ಕನ್ನಡದಲ್ಲಿ ನಾಯಿಕೋಡೆ ಅಂತಾರೆ. ಅದನ್ನು ತರಿಸಿ ಅದನ್ನು ತಿನ್ನೋದನ್ನು ನಿಲ್ಲಿಸಿದಾಗ ಎಷ್ಟು ಕಮ್ಮಿ ಆಗುತ್ತೆ, ಆಹಾರ ತಿನ್ನೋದು ಕಮ್ಮಿ ಮಾಡಬೇಕು ಅಂತ ಅವ್ರು ಹೇಳ್ತಾರಲ್ಲ. ಇವ್ರಿಗೇನಾದರೂ ಹೊಣೆಗಾರಿಕೆ ಇದ್ದಿದ್ರೆ ಆದರೆ, ಯಾಕಂದರೆ ಇವರೇ ಹೇಳ್ತಾ ಇದ್ದಿದ್ದು ರಾಷ್ಟ್ರ 4ನೇದೋ 3ನೇದೋ ಅತಿ ಹೆಚ್ಚಿನ ಆರ್ಥಿಕ ಶಕ್ತಿ ಅಂತ ಹೇಳಿ, ಅಂಥ ದೊಡ್ಡ ಶಕ್ತಿ ಕುಂದಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಖಂಡನೀಯ. ಈ ಹೊಣೆಗಾರಿಕೆ ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇವರು ಪೆಟ್ರೋಲ್ ಬಗ್ಗೆ ಮಾತಾಡಿದಾಗ ಅಥವಾ ಚಿನ್ನ ಖರೀದಿ ಮಾಡಬಾರ್ದು ಅಂದಾಗ ಅದು ದೇಶಭಕ್ತಿ. ನಾವೇನಾದರೂ ಸಂದಿಗ್ಧ ಪರಿಸ್ಥಿತಿ ಅಂದರೆ ಅದು ದೇಶದ್ರೋಹ. ಇಂಥ ದ್ವಂದ್ವ ನೀತಿಗಳನ್ನು ಬಿಟ್ಟು ದೇಶದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡೋದು ಬಿಟ್ಟು ಬೇರೆಯವ್ರಿಗೆ ಪ್ರವಚನವನ್ನು ಕೊಡ್ತಾ ಇದ್ದಾರೆ. ಈ ಪ್ರವಚನವನ್ನು ನಿಲ್ಲಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.